ಜೂನ್ 30ರ ಒಳಗೆ ಜಿಬಿಎ ಚುನಾವಣೆಯನ್ನ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಗಡುವನ್ನ ನೀಡಿತ್ತು. ಆಗ ರಾಜ್ಯ ಸರ್ಕಾರ ಮತ್ತೆ ಸಮಯಾವಕಾಶವನ್ನ ಕೇಳಿ ಅರ್ಜಿಯನ್ನ ಸಲ್ಲಿಸಿತ್ತು. ಅದಾದ ನಂತರ ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಗಡುವನ್ನ ನೀಡಿತ್ತು. ಇದೀಗ ಮತ್ತೆ ಜಿಬಿಎ ಚುನಾವಣೆಗೆ ಸಮಯಾವಕಾಶವನ್ನ ರಾಜ್ಯ ಸರ್ಕಾರ ಕೇಳಿದೆ. ಸುಪ್ರೀಂ ಕೋರ್ಟ್ಗೆ ಸಮಯವನ್ನ ಕೋರಿ ರಾಜ್ಯ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿತ್ತು, ಗಡುವನ್ನ ನೀಡಿತ್ತು. ಆದ್ರೀಗ ಆ ಸಮಯವನ್ನ ಇನ್ನು 4 ತಿಂಗಳ ಕಾಲ ಮುಂದೆ ಹಾಕೋದಕ್ಕೆ, ಅಂದ್ರೆ ಡಿಸೆಂಬರ್ 31ರ ಒಳಗಡೆ ಚುನಾವಣೆಯನ್ನ ನಡೆಸ್ತೀವಿ, ಅಲ್ಲಿವರೆಗೂ ನಮಗೆ ಕಾಲಾವಕಾಶ ನೀಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದೆ. ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ವಿಳಂಬವಾಗುತ್ತೆ ಎನ್ನುವ ಕಾರಣ ಸೇರಿದಂತೆ ಹಲವು ಕಾರಣವನ್ನ ನೀಡಿ ರಾಜ್ಯ ಸರ್ಕಾರ ಮತ್ತೆ ಜಿಬಿಎ ಚುನಾವಣೆಯನ್ನ ಮುಂದಕ್ಕೆ ಹಾಕೋದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಮೊದಲಿಗೆ ಜಿಬಿಎ ಚುನಾವಣೆಯನ್ನ ಜೂನ್ 30ರ ಒಳಗೆ ನಡೆಸಬೇಕು ಎನ್ನುವ ಗಡುವನ್ನ ಸುಪ್ರೀಂ ಕೋರ್ಟ್ ನೀಡಿತ್ತು. ರಾಜ್ಯ ಚುನಾವಣಾ ಆಯೋಗ ಕೂಡ ಜಿಬಿಎ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿ ಜೂನ್ 30ರ ಒಳಗೆ ನೀವೇ ಚುನಾವಣೆ ದಿನಾಂಕವನ್ನ ನಿಗದಿ ಮಾಡಿ, ಇಲ್ಲ ಅಂದ್ರೆ ನಾವು ನಿಗದಿಪಡಿಸಿದ ದಿನಾಂಕದಲ್ಲಿ ನೀವು ಚುನಾವಣೆಯನ್ನ ಮಾಡಬೇಕು ಎನ್ನುವ ಸೂಚನೆಯನ್ನ ನೀಡಲಾಗಿತ್ತು. ಅದಾದ ನಂತರ ಮತ್ತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು, ಸಮಯಾವಕಾಶವನ್ನ ಕೇಳಿತ್ತು. ಸೆಪ್ಟೆಂಬರ್ ವರೆಗೂ ಚುನಾವಣೆಯನ್ನ ನಡೆಸೋದಕ್ಕೆ ಕಾಲಾವಕಾಶವನ್ನ ಕೋರಿತ್ತು. ಆದರೆ ಸುಪ್ರೀಂ ಕೋರ್ಟ್ ಆಗಸ್ಟ್ 31ರ ಒಳಗೆ ಚುನಾವಣೆಯನ್ನ ನಡೆಸಲೇಬೇಕು ಎನ್ನುವ ಸೂಚನೆಯನ್ನ ನೀಡಿತ್ತು. ಇದೀಗ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ, ಅದರಿಂದ ವಿಳಂಬ ಆಗುತ್ತೆ ಎನ್ನುವ ಕಾರಣಕ್ಕೆ, ಜೊತೆಗೆ ಮತ್ತಷ್ಟು ಕಾರಣಗಳನ್ನ ರಾಜ್ಯ ಸರ್ಕಾರ ನೀಡಿ ಡಿಸೆಂಬರ್ 31ರವರೆಗೆ ಕಾಲಾವಕಾಶವನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಜಿಬಿಎ ಚುನಾವಣೆ ವಿಳಂಬಕ್ಕೆ ಹಾಗಾದ್ರೆ ಸರ್ಕಾರ ಏನೆಲ್ಲ ಕಾರಣಗಳನ್ನ ನೀಡ್ತಾ ಇದೆ, ಯಾವ ಕಾರಣಗಳ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ ಅನ್ನೋದನ್ನ ನೋಡೋದಾದ್ರೆ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದ್ರೆ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಚುನಾವಣಾ ಸಿದ್ಧತೆಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹಲವು ಸರ್ಕಾರಿ ನೌಕರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿರುವುದರಿಂದ ಜಿಬಿಎ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಸಮಯಾವಕಾಶವನ್ನ ನೀಡಿ ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಪದೇ ಪದೇ ಕಾರಣಗಳನ್ನ ನೀಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಿದೆ ರಾಜ್ಯ ಸರ್ಕಾರ ಚುನಾವಣೆಯನ್ನ, ಜಿಬಿಎ ಚುನಾವಣೆಯನ್ನ ಮುಂದಕ್ಕೆ ಹಾಕೋದಕ್ಕೆ. ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಮಾಡೋದಕ್ಕೆ ಆಸಕ್ತಿ ಇದೆಯಾ, ಅಥವಾ ವಿಧಾನಸಭೆ ಚುನಾವಣೆ ಮುಗಿಯೋವರೆಗೂ ಇದನ್ನ ಹಿಂಗೆ ಮುಂದಕ್ಕೆ ಹಾಕೊಂಡು ಹೋಗೋಣ ಅನ್ನೋದೇನಾದ್ರು ನಿರ್ಧಾರ ಮಾಡಿದೆಯಾ ರಾಜ್ಯ ಸರ್ಕಾರ? ರಘುಪಾಲ್, ಪ್ರತೀಕ್ಷಾ, ಬೆಂಗಳೂರಿನ ಅಂದ್ರೆ ಬೆಂಗಳೂರು ಪಾಲಿಕೆಗಳಿಗೆ ಚುನಾವಣೆ ಆಗಿ 5 ವರ್ಷ ಕಳೆದಿದೆ. ಅಂದ್ರೆ 2020ರಲ್ಲಿ ಚುನಾವಣಾ ಅವಧಿ ಮುಗ್ದಿರುವಂತದ್ದು. ಅಂದಿನಿಂದ ಇಂದಿವರೆಗೂ ಕೂಡ 5 ವರ್ಷ ಆದ್ರೂ ಕೂಡ ಬೆಂಗಳೂರು ಮುನ್ಸಿಪಾಲಿಟಿ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಚುನಾವಣೆ ಮಾಡುವಂತಹ ಗೋಜಿಗೆ ಸರ್ಕಾರಗಳು ಹೋಗಿರ್ಲಿಲ್ಲ. ಅದಾದ ನಂತರದಲ್ಲಿ ಸಾಕಷ್ಟು ಮಂದಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಇಮಿಡಿಯೇಟ್ ಆಗಿ ಚುನಾವಣೆ ಮಾಡಬೇಕು, ಜೊತೆಗೆ ನಗರದ ಜನರ ಸಮಸ್ಯೆಗಳನ್ನ ಕೇಳೋದಕ್ಕೆ ಸ್ಥಳೀಯ ಕಾರ್ಪೊರೇಟ್ಗಳ ಅವಶ್ಯಕತೆ ಇದೆ. ಹಾಗಾಗಿ ಚುನಾವಣೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಮಿಡಿಯೇಟ್ ಆಗಿ ಚುನಾವಣೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಟುತ್ತೆ. ಅದಾದ ನಂತರ ಸರ್ಕಾರ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿತ್ತು. ಅಂದ್ರೆ 198 ವಾರ್ಡ್ಗಳಿಂದ 368 ವಾರ್ಡ್ಗಳನ್ನ ರಚನೆ ಮಾಡ್ತು, ಜೊತೆಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಕೂಡ ಮುಗಿಸ್ತು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೇಳ್ತು ಸುಪ್ರೀಂ ಕೋರ್ಟ್ ನ ಗಡುವಿನೊಳಗೆ ನಾವು ಚುನಾವಣೆಯನ್ನ ಮಾಡ್ತೀವಿ ಅಂತೇಳಿ. ಅದಾದ ಬಳಿಕ ಇತ್ತೀಚೆಗಷ್ಟೇ ಮತ್ತೆ 3 ತಿಂಗಳ ಕಾಲಾವಕಾಶವನ್ನ ಕೊಡಿ ಅಂತೇಳಿ ಕೇವಲ 1 ತಿಂಗಳ ಹಿಂದಷ್ಟೇ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ರಾಜ್ಯ ಸರ್ಕಾರ ಮಾಡಿತ್ತು. ಅದಾದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಇದೇ ಕಡೆ ಡೆಡ್ ಲೈನ್ ಅಂತೇಳಿ ಆಗಸ್ಟ್ 30ರ ಒಳಗೆ ಚುನಾವಣೆ ಮಾಡಬೇಕು ಅನ್ನೋ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿತ್ತು. ಅದಾದ ಬಳಿಕ ಕೇವಲ 1 ತಿಂಗಳ ಅಂತರದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ವಿಸ್ತೃತವಾದಂತಹ ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು. ಮತ್ತೆ 3 ತಿಂಗಳ ಕಾಲಾವಕಾಶ ಕೇಳಿದೆ. ಅಂದ್ರೆ 2026 ಡಿಸೆಂಬರ್ ಎಂಡ್ ವರೆಗೂ ಕೂಡ ನಮಗೆ ಕಾಲಾವಕಾಶವನ್ನ ಕೊಡಿ, ಜಿಬಿಎ ಚುನಾವಣೆ ಮಾಡ್ತೀವಿ ಅನ್ನೋ ಒಂದು
ಒಂದು ಮನವಿಯನ್ನ ಸುಪ್ರೀಂ ಕೋರ್ಟ್ ಮುಂದೆ ಈಗ GBA ಅಧಿಕಾರಿಗಳು ಜೊತೆಗೆ ರಾಜ್ಯ ಸರ್ಕಾರ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ನೀಡಿರುವಂತಹ ಪ್ರಮುಖ ಕಾರಣಗಳನ್ನು ನೋಡೋದಾದ್ರೆ ಈಗ ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ನಡೀತಿರೋದ್ರಿಂದ GBA ಚುನಾವಣೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಧಿಕಾರಿ ಸಿಬ್ಬಂದಿಗಳೆಲ್ಲರನ್ನೂ ಕೂಡ SIR ಪ್ರಕ್ರಿಯೆಗೆ ಬಳಕೆ ಮಾಡ್ಕೊಳ್ಳಾಗ್ತಿರುವಂತದ್ದು. ಜೊತೆಗೆ 368 ವಾರ್ಡ್ಗಳ ಮತಗಟ್ಟೆಗಳನ್ನ ಸೂಕ್ತ ರೀತಿಯಲ್ಲಿ ನಿರ್ದೇಶನ ಮಾಡಿ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಧಿಕಾರಿಗಳ ಕೊರತೆ ಇದೆ. ಜೊತೆಗೆ ಇತ್ತೀಚೆಗಷ್ಟೇ 5 ನಗರ ಪಾಲಿಕೆಗಳು ರಚನೆ ಆಗಿರೋದ್ರಿಂದ ಆಡಳಿತಾತ್ಮಕ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋ ರೀಸನ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರೋದು. ಈ ಎಲ್ಲಾ ಕಾರಣಗಳಿಂದ ಡಿಸೆಂಬರ್ ವರೆಗೂ ಕೂಡ ಕಾಲಾವಕಾಶವನ್ನ ಕೊಡಿ ಅನ್ನೋ ಒಂದು ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಮಾಡ್ಕೊಂಡಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ರಘುಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇನ್ನು ಅದು ಮಾಹಿತಿ ಬಂದಿಲ್ಲ ನೋಡಿ. ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರು ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ಈ ಪೇಪರಲ್ಲಿ ಬರೆದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ, ವರದಿ ಕೇಳಿದ್ದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೆ ನನ್ನ ಅವಕಾಶ ಇದೆ ಆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.